ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಚೈತ್ರ ಆಲ್ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ. ಯಾರ್ಯಾರು ನನ್ನ ವ್ಲಾಗ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಮೊಟ್ಟೆ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ. ಸೊ ತುಂಬ ಈಸಿಯಾಗಿ ಆ್ಯಂಡ್ ಕ್ವಿಕ್ಕಾಗಿ ಮಾಡೋವಂಥ ರೆಸಿಪಿ. ಈ ಮೊದಲಿಗೆ ಇದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ಹೇಳ್ತಾ ಹೋಗ್ತೀನಿ. ಮೆಣಸಿನ್ಕಾಯಿ, ಶುಂಠಿ, ಕಡಲೆ, ಚಕ್ಕೆ, ಲವಂಗ, ಟೊಮೆಟೊ, ಒಂದು ಟೊಮೆಟೊ ತೊಗೊಂಡಿದ್ದೀನಿ, ಈರುಳ್ಳಿ ಒಂದು ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ. ಸೊ ಚಕ್ಕೆ ಲವಂಗ ಎಲ್ಲ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ. ಇದು ಒನ್ ಟೈಮ್ಗೆ ಮಾಡೋವಂಥ ರೆಸಿಪಿ. ಸೊ ಯಾರ್ಯಾರೆಲ್ಲ ಎಗ್ಗೆಲ್ಲ ತಿಂತೀರಲ್ಲ ಅವರಿಗೆಲ್ಲ ಒಂದು ತುಂಬ ಒಳ್ಳೆಯ ರೆಸಿಪಿ ಇದು. ಮತ್ತು ನಾನ್ ವೆಜ್ ಯಾರ್ಯಾರು ತಿನ್ನೋದಿಲ್ವಲ್ಲ ಅವರು ಕೂಡ ಕೆಲವರು ಮೊಟ್ಟೆ ಎಲ್ಲ ತಿಂತಾರೆ. ಸೊ ಈ ರೆಸಿಪಿ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನಾನ್ ವೆಜ್ ತಿನ್ನೋ ರೀತಿಯೇ ನಿಮಗೆ ಒಂದು ಟೇಸ್ಟ್ ಸಿಗುತ್ತೆ ಅಂತ ಹೇಳಿಬಿಟ್ಟು ಈ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ಸಣ್ಣ ಪ್ಯಾನ್ ತೊಗೊಂಡಿದ್ದೀನಿ. ಈ ಪ್ಯಾನಿಗೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಆಯಿಲ್ ಹಾಕ್ಕೊಂಡು ನಾನು ಏನೆಲ್ಲ ಫ್ರೈ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ನಿಮ್ಗೆ ಒಂದೊಂದೇ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಒಂದು ಬೆಳ್ಳುಳ್ಳಿ ಎಸಳನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ಒಣಮೆಣಸಿನ್ಕಾಯಿ, ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಅದಕ್ಕೆ ನೀವು ಇಲ್ಲಾಂದರೆ ಖಾರದ ಪೌಡರು ಕೂಡ ಯೂಸ್ ಮಾಡ್ಬೋದು. ಸೊ ಚಕ್ಕೆ ಲವಂಗ ಕಡಲೆ, ಸೊ ಕಡಲೆ ಸ್ವಲ್ಪ, ನಾನಿಲ್ಲಿ ಗಸಗಸೆ ಎಲ್ಲ ಏನೂ ಹಾಕ್ತಾಯಿಲ್ಲ. ಸೇಮ್ ನೀವು ನಾನ್ ವೆಜ್ಗೆಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತಿರಲ್ಲ ಸೊ ಅದನ್ನೇ ಹಾಕ್ತಾಯಿದ್ದೀನಿ ನಾನು ಕೂಡ. ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ ಲವಂಗ, ಮೆಣಸಿನ್ಕಾಯಿ ಇಷ್ಟು ಫ್ರೈ ಮಾಡ್ಕೊಂಡು ಆದಮೇಲೆ ಟೊಮೆಟೊನ ಆ್ಯಡ್ ಮಾಡ್ಕೊಳ್ತೀನಿ. ಲಾಸ್ಟಲ್ಲಿ ಟೊಮೆಟೊ ಹಾಕ್ಕೊಳ್ಳೋಣ. ಸೊ ಲಾಸ್ಟಲ್ಲಿ ಇದೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಇದು ಈ ಥರ ಮಾಡ್ಕೊಳ್ಳೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಸಿಗುತ್ತೆ ಅಂತ ಹೇಳಿಬಿಟ್ಟು ಈ ಥರ ಮಾಡ್ಕೊಳ್ತಿದ್ದೀನಿ. ಸೊ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಕೂಡ ನಾನು ಇದೇ ಟೈಮಲ್ಲೇ ನಾನು ಹಾಕ್ಕೊಂಡು ಆ್ಯಡ್ ಮಾಡ್ಕೊಳ್ತೀನಿ. ನಂತರ ಇದಕ್ಕೆ ತೆಂಗಿನಕಾಯಿ. ಸೊ ತೆಂಗಿನಕಾಯಿ ನಾನು 1 ಹಿಡಿಯಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ, ತುರ್ದು ಹಾಕ್ಕೊಂಡಿಲ್ಲ. ನಾನು ಯೂಶ್ವಲಿ ಪೀಸ್ ಮಾಡೇ ಹಾಕ್ಕೊಳ್ತೀನಿ, ತುರ್ದು ಹಾಕ್ಕೊಳ್ಳೋದಿಲ್ಲ. ನಂತರ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದೊಂದೇ ಆ್ಯಡ್ ಮಾಡ್ತಾ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದು ಎಷ್ಟು ಕ್ವಿಕ್ಕಾಗಿ ಆ್ಯಂಡ್ ಈಸಿಯಾಗಿರೋ ಮೆಥಡು ಕೂಡ, ನಿಮಗೆ ಬೇಗನೂ ಕೂಡ ಆಗುತ್ತೆ. ನಂತರ 2 ಟೇಬಲ್ ಸ್ಪೂನು ಧನಿಯಾ ಪೌಡರ್ನ ಹಾಕ್ಕೊಳ್ತಿದ್ದೀನಿ. ನಾನು ಇಲ್ಲಿ 4 ಮೆಂಬರ್ಸ್ಗೆ ಮಾತ್ರ ಮಾಡ್ತಾ ಇರೋದು. ಧನಿಯಾ ಪುಡಿ ಹಾಕ್ಕೊಂಡು, ಸೊ ಇದು ಏನಕ್ಕೆ ಹಾಕ್ಕೊಳ್ತಿದ್ದೀನಿ ಅಂತಂದರೆ ಇದರೊಳಗಿರೋವಂಥ ಹಸಿ ವಾಸನೆ ಎಲ್ಲ ಹೋಗುತ್ತೆ ಅಂತ ಹೇಳಿಬಿಟ್ಟು ಈ ಥರ ಫ್ರೈ ಮಾಡಬೇಕಾದ್ರೆ ಲಾಸ್ಟಲ್ಲಿ ಇದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಕೂಡ ಲಾಸ್ಟಲ್ಲೇ ಆ್ಯಡ್ ಮಾಡ್ಕೊಬೇಕು. ಯಾಕೆಂದರೆ ಇದು ಸಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಎಲ್ಲ ಬಿಸಿ ಎಲ್ಲ ಹುರ್ಕೊಂಡು ಆದಮೇಲೆ ಇದನ್ನು ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಸೊ ನಂತರ ನಾನು ಇದನ್ನೆಲ್ಲ ಗ್ರೈಂಡ್ ಮಾಡಿ ಇಟ್ಕೊಳ್ತೀನಿ. ಗ್ರೈಂಡ್ ಮಾಡಿಕೊಂಡು ನೆಕ್ಸ್ಟ್ ಯಾವ ರೀತಿ ನಿಮಗೆ ಮೊಟ್ಟೆ ಸಾರು ಮಾಡೋದು ಅಂತ ತೋರಿಸ್ತಾ ಹೋಗ್ತೀನಿ. ಸೊ ಅದೇ ರೀತಿಯೇ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತು ಮಾಡಿ. ನಂತರ ಕಮೆಂಟ್ಸ್ ಕೂಡ ಹಾಕಿ, ನಿಮ್ದು ಯಾವುದೇ ಕಮೆಂಟ್ಸ್ ಇದ್ದರೂ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಸೊ ನಂತರ ನಾನು ಇಲ್ಲಿ ಒಂದು ಮಣ್ಣಿನ ಪಾತ್ರೆಯಲ್ಲಿ ನಾನು ಮಾಡ್ತಾ ಇರೋದ್ರಿಂದ ಸ್ವಲ್ಪ ಫಸ್ಟೇ ಸಣ್ಣ ಹುರಿಯಲ್ಲಿ ಇಟ್ಕೊಂಡು ಆ ಮಡಿಕೆ ಪಾತ್ರೆನ ಬಿಸಿ ಮಾಡ್ಕೊಬೇಕು. ಯಾವುದೇ ಕಾರಣಕ್ಕೂ ಐ ಫ್ಲೇಮ್ ಇಟ್ಕೊಳಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಮಡಿಕೆ ಮಾಡಬೇಕಾದ್ರೆ ತುಂಬ ಕಡಿಮೆ ಫ್ಲೇಮಲ್ಲೇ ನೀವು ಮಾಡಬೇಕಾಗುತ್ತೆ. ಏಕೆಂದರೆ ಇದು ಮಡಿಕೆ ತುಂಬ ಸೂಕ್ಷ್ಮವಾದದಲ್ಲ, ಮಣ್ಣಲ್ಲಿ ಮಾಡಿರ್ತಾರಲ್ಲ, ಹಾಗಾಗಿ ಅದನ್ನು ತುಂಬ ಬಿಸಿ ಮಾಡಿದ್ರೆ ಒಡೆಯೋ ಚಾನ್ಸಸ್ ಕೂಡ ಇರುತ್ತೆ. ನಂತರ ಸ್ವಲ್ಪ ನಾನು ಸಾಸಿವೆ ಹಾಕ್ಕೊಂಡೆ, 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಯಾವುದೇ ರೀತಿ ಮೆಷರ್ಮೆಂಟ್ ಮಾಡಿ ಏನು ಮಾಡ್ತಾಯಿಲ್ಲ. ನನ್ನ ಕೈಯಲ್ಲಿ ಯಾವ ಥರ ಮೆಷರ್ಮೆಂಟ್ ಮಾಡ್ತೀನಲ್ಲ ಆ ಥರ ಮಾಡ್ತಾಯಿದ್ದೀನಿ. ಸೊ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ನೀವು ಕೂಡ ಕರಿಬೇವು ಕೂಡ ಹಾಕ್ಕೋಬೋದು, ತೊಂದರೆ ಇಲ್ಲ. ನಾನಿಲ್ಲಿ ಕರಿಬೇವು ಸೊಪ್ಪೇನು ಆ್ಯಡ್ ಮಾಡ್ತಾಯಿಲ್ಲ. ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಮಡಿಕೆಯಲ್ಲಿ ಆಗಿರೋದ್ರಿಂದ ತುಂಬ ಸೂಕ್ಷ್ಮವಾಗಿ ಮಾಡಬೇಕು. ಯಾಕೆಂದರೆ ನಾವು ಸೌಟನ್ನ ಆ ಕಡೆ ಈ ಕಡೆ ಟರ್ನ್ ಮಾಡಬೇಕಾದ್ರೆ ಜೋರಾಗಿ ಅದನ್ನು ಮಾಡಿದ್ರೆ ಆವಾಗಲೂ ಕೂಡ ಮಡಿಕೆ ಹೊಡೆಯೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ತುಂಬ ಹುಷಾರಾಗಿ ಮಡಿಕೆಯಲ್ಲಿ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತೆ. ಸೊ ನೋಡಿ, ನಾನು ಮಸಾಲನ ಗ್ರೈಂಡರ್ ಮಾಡಿ ಇಟ್ಕೊಂಡಿದ್ದೆ, ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಇದು ಚೆನ್ನಾಗಿ ಕುದಿ ಬರಲಿ. ಈ ಮಡಿಕೆಯಲ್ಲಿ ಇನ್ನೊಂದು ಏನು ಅಂತಂದರೆ ತುಂಬ ಫಸ್ಟು ಸ್ಟಾರ್ಟಿಂಗು ಸ್ವಲ್ಪ ನಿಧಾನಕ್ಕೆ ಬಿಸಿಯಾಗಿ ತುಂಬ ಟೈಮು ಇದು ಬಿಸಿ ಇರುತ್ತೆ. ಸೊ ಹಾಗಾಗಿ ಇದು ನಮಗೆ ತುಂಬ ಟೈಮ್ ತೊಗೊಳೋದಿಲ್ಲ, ಬೇಗನೆ ಅಡುಗೆ ಆಗುತ್ತೆ. ಮತ್ತು ತುಂಬ ಬಿಸಿ ಕೂಡ ಇರುತ್ತೆ. ಯಾವುದೇ ಸಾಂಬಾರು ಮಾಡಲಿ ತುಂಬಾ ಬಿಸಿ ಇರುತ್ತೆ. ಮತ್ತು ಇದು ಒಂದು ಟೆಂಪ್ರೇಚರ್ನ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ. ಪಾತ್ರೆಗಿಂತ ಇದು ಮಡಿಕೆಯಲ್ಲಿ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ನನಗೆ. ಸೊ ನೋಡಿ, ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅಭ್ಯಾಸ ಆಗಿಬಿಟ್ಟಿದೆ,
ಇದಕ್ಕೆ ನಿಮಗೆ ಖಾರ ನೋಡ್ಕೊಳ್ಳಿ. ಖಾರ ನೀವು ಮೆಣಸಿನ್ಕಾಯಿ ಹಾಕಿದ್ರಲ್ಲ, ನಿಮಗೆ ಏನಾದರೂ ಖಾರ ಜಾಸ್ತಿ ಬೇಕು ಅಂದರೆ ಇದಕ್ಕೆ ನೀವು ಪೌಡರ್ ಕೂಡ ಆ್ಯಡ್ ಮಾಡ್ಕೋಬೋದು. ಖಾರದ ಪುಡಿನಾದರೂ ಹಾಕೋಬೋದು, ತೊಂದರೆ ಇಲ್ಲ. ಸೊ ಇದು ಕುದಿ ಬರಬೇಕು, ಚೆನ್ನಾಗಿ ಕುದಿಬೇಕು. ನೋಡಿ ಕುದಿ ಬರ್ತಾ ಇದೆ. ಸೊ ಈ ಕುದಿ ಆದಮೇಲೆ ನಾನು ಯಾವ ರೀತಿ ಮೊಟ್ಟೆನ ಇದಕ್ಕೆ ಹಾಕಬೇಕು ಅಂತ ಹೇಳ್ತೀನಿ. ಚೆನ್ನಾಗಿ ಕುದಿ ಬರಲಿ. ಸೊ ಇದು ಚೆನ್ನಾಗಿ ಕುದಿದ್ರೆ ಮೊಟ್ಟೆ ಕೂಡ ಬೇಗ ಅದ್ರದ್ದು ಫ್ಲೇವರ್ನ ತೊಗೊಳುತ್ತೆ. ಸೊ ನೋಡಿ ಇವಾಗ ನಾನು ಮೊಟ್ಟೆನ ಯಾವ ರೀತಿ ಹಾಕ್ತಾಯಿದ್ದೀನಿ ಅಂದರೆ ನಿಧಾನಕ್ಕೆ ಹಾಕಬೇಕು. ಏಕೆಂದರೆ ತುಂಬ ಹರಡಿ ಎಲ್ಲ ಹಾಕಿದ್ರೆ ಅದು ಸಾಂಬಾರು ತುಂಬ ಸ್ಪ್ರೆಡ್ ಆಗಿಬಿಡುತ್ತೆ, ನಿಮಗೆ ಮೊಟ್ಟೆ ಉಂಡೆಯಾಗಿ ಸಿಗೋದಿಲ್ಲ. ಸೊ ಮತ್ತು ಇನ್ನೊಂದು ಇದಕ್ಕೇನು ಅಂದರೆ ಇಂಪಾರ್ಟೆಂಟು, ಯಾವುದೇ ಕಾರಣಕ್ಕೂ ನೀವು ಮೊಟ್ಟೆ ಹಾಕಿಬಿಟ್ಟು ಸೌಟನ್ನು ಹಾಕಿ ತಿರುಗಿಸ್ಬೇಡಿ. ತಿರುಗಿಸಿದ್ರೆ ಮೊಟ್ಟೆ ಎಲ್ಲ ಕದ್ಬಿಡೋಗುತ್ತೆ, ಆವಾಗ ನಿಮಗೆ ಉಂಡೆ ಮೊಟ್ಟೆ ಸಿಗೋದಿಲ್ಲ, ಆವಾಗ ಟೇಸ್ಟು ಚೇಂಜ್ ಆಗುತ್ತೆ ಕೂಡ. ಸೊ ನಾನಿಲ್ಲಿ ಸುಮಾರು ಒಂದು 7 ಮೊಟ್ಟೆನ ಹಾಕ್ತಾಯಿದ್ದೀನಿ. ಇದು ನಮ್ಮ ಮನೇಲಿ ಮೊಟ್ಟೆ ಡೈಲಿ ಬೇಯಿಸಿ ತಿಂತೀವಲ್ಲ, ಅದಕ್ಕೋಸ್ಕರ ಈ ಥರ ಮಾಡಿದ್ರೆ ಒಂದೊಂದು ಟೈಮು ಸಾಂಬಾರು ಇಲ್ಲದೆ ಇರೋ ಟೈಮಲ್ಲಿ ಈ ಥರ ಮಾಡಿದ್ರೆ ತುಂಬ ಆಸೆ ಪಟ್ಟು ತಿಂತಾರೆ. ಮತ್ತು ನಾನು ಯೂಶ್ವಲಿ ರೆಗ್ಯುಲರಾಗಿ ಇದು ವೀಕ್ಲಿ 1 ಡೇಸ್ ಆ ಥರ ಯಾವಾಗಾದರೂ ನನಗೆ ಸಾಂಬಾರು ಮಾಡೋದಕ್ಕೆಲ್ಲ ಬೋರ್ ಆಯಿತು ಅಂತಂದರೆ ಈ ಥರ ಮಾಡ್ಕೊಳ್ತೀನಿ. ಮತ್ತು ರೊಟ್ಟಿಗೂ ಕೂಡ ಚೆನ್ನಾಗಿರುತ್ತೆ. ಇದು ಗಟ್ಟಿಯಾಗಿ ಗ್ರೇವಿ ರೀತಿಯೂ ಮಾಡ್ಕೋಬೋದು ನೀವು. ಯಾವುದೇ ಕಾರಣಕ್ಕೂ ನೀವು ಸೌಟನ್ನು ಹಾಕಬೇಡಿ. ಇದು ಒಂದು ನಿಮಗೆ ಇದು ಮೊಟ್ಟೆ ಸಾಂಬಾರು ಮಾಡಬೇಕಾದ್ರೆ ಒಂದು ಟಿಪ್ಸ್ ಕೂಡ ಅಂತ ತಿಳ್ಕೊಬೋದು. ಸೊ ಕುದೀತಾ ಇದೆ. ಇದು ಇದು ಚೆನ್ನಾಗಿ ಕುದಿ ಬಂದಾದಮೇಲೆ ಇದನ್ನು ಸ್ಟವ್ನ ಆಫ್ ಮಾಡಿ ಇದ್ರ ಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಆದರೂ ಬಿಡಬೇಕು. ಆಗ ನೀಟಾಗಿ ಅದು ಒಳಗಡೆ ಎಲ್ಲ ಮೊಟ್ಟೆ ಚೆನ್ನಾಗಿ ಬೆಂದಿರುತ್ತೆ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ತಿಳಿಸಿ ನನಗೆ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ತಾಯಿರಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.